ರಾಷ್ಟ್ರದ್ರೋಹಿ ಕಾಂಗ್ರೆಸ್ ಈಗ ರಾಮದ್ರೋಹಿಯಾಗಿದೆ. ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ ಕಾಂಗ್ರೆಸ್ ನಾಯಕ. ರಾಮ ದೇವ್ರಲ್ಲ, ಪೌರಾಣಿಕ ವ್ಯಕ್ತಿ ಎಂದು ಹಿಂದೂ ವಿರೋಧಿ ಹೇಳಿಕೆ. ರಾಹುಲ್ ಗಾಂಧಿ ವಿರುದ್ಧ ಕೆರಳಿ ಕೆಂಡಾಮಂಡಲವಾದ ಬಿಜೆಪಿ ನಾಯಕರು. ರಾಷ್ಟ್ರದ್ರೋಹಿ ಕಾಂಗ್ರೆಸ್ ಈಗ ರಾಮದ್ರೋಹಿಯಾಗಿದೆ ಎಂದು ಶಹಜಾದ್ ಪೂನಾವಾಲಾ ಹೇಳಿದ್ಯಾಕೆ? ವೀಕ್ಷಕರೇ, ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಅವರು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುವುದೇನು ಹೊಸತಲ್ಲ. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗುವುದು ಮಾತ್ರವಲ್ಲದೆ ಸಾಕಷ್ಟು ಟ್ರೋಲ್ಗಳನ್ನು ಅನುಭವಿಸುತ್ತಾರೆ. ಅದರಲ್ಲೂ ಅವರ ವಿದೇಶ ಪ್ರವಾಸದ ವೇಳೆಯಂತೂ ಭಾರತದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗುವುದೇ ಜಾಸ್ತಿ. ಈ ಬಾರಿಯೂ ರಾಹುಲ್ ಗಾಂಧಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದೂ ಕೂಡ ಈ ಬಾರಿ ಅವರು ದೇಶವನ್ನು ಧರ್ಮವನ್ನು ಬಿಟ್ಟು ನೇರವಾಗಿ ದೇವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಅದರಲ್ಲೂ ಸಹಸ್ರಾರು ಹಿಂದೂಗಳ ಆರಾಧ್ಯ ದೇವರಾದ ಶ್ರೀರಾಮನನ್ನೇ ಪೌರಾಣಿಕ ವ್ಯಕ್ತಿ ಎಂದು ಹೇಳುವ ಮೂಲಕ ಮತ್ತೆ ಟೀಕೆಗೆ ಗುರಿಯಾಗಿದ್ದಾರೆ. ಹೌದು, ಇತ್ತೀಚೆಗೆ ಅಮೆರಿಕದ ವಿಶ್ವವಿದ್ಯಾಲಯವೊಂದರಲ್ಲಿ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ರಾಮನ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೂ ರಾಷ್ಟ್ರೀಯತೆಯ ಪ್ರಾಬಲ್ಯದ ಯುಗದಲ್ಲಿ ಎಲ್ಲಾ ಸಮುದಾಯಗಳನ್ನ ಒಳಗೊಳ್ಳುವ ಜಾತ್ಯತೀತ ರಾಜಕೀಯವನ್ನ ಹೇಗೆ ರೂಪಿಸಬೇಕು ಎಂಬುದಾಗಿ ರಾಹುಲ್ ಗಾಂಧಿ ಅವರಿಗೆ ಬ್ರೌನ್ ವಿಶ್ವವಿದ್ಯಾಲಯದ ವ್ಯಾಟ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಅಂಡ್ ಪಬ್ಲಿಕ್ ಅಫೇರ್ನಲ್ಲಿ ಪ್ರಶ್ನೆಯನ್ನ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ರಾಹುಲ್ ಗಾಂಧಿ ಅವರು ಭಾರತದ ಯಾವುದೇ ಮಹಾನ್ ಸಮಾಜ ಸುಧಾರಕರು ಮತ್ತು ರಾಜಕೀಯ ಚಿಂತಕರು ಮತಾಂಧರಲ್ಲ ಎಂದು ಹೇಳಿದರು. ಮುಂದುವರಿಸುತ್ತಾ, ನಮ್ಮ ಎಲ್ಲಾ ಪೌರಾಣಿಕ ವ್ಯಕ್ತಿಗಳು, ಉದಾಹರಣೆಗೆ ಶ್ರೀರಾಮ, ಕ್ಷಮಾಶೀಲರಾಗಿದ್ದರು, ಕರುಣಾಮಯಿಗಳಾಗಿದ್ದರು ಎಂದು ಉತ್ತರಿಸಿದರು. ಅವನು ಸಹಾನುಭೂತಿಯುಳ್ಳವನು. ಬಿಜೆಪಿ ಹೇಳುವುದನ್ನು ಹಿಂದೂ ಕಲ್ಪನೆ ಎಂದು ನಾನು ಪರಿಗಣಿಸುವುದಿಲ್ಲ. ಹಿಂದೂ ವಿಚಾರವು ಹೆಚ್ಚು ಬಹುತ್ವ, ಹೆಚ್ಚು ಸಹಿಷ್ಣುತೆ ಮತ್ತು ಮುಕ್ತವಾಗಿದೆ ಎಂದು ನಾನು ಪರಿಗಣಿಸುತ್ತೇನೆ ಎಂದಿತು. ಪ್ರತಿಯೊಂದು ರಾಜ್ಯ ಮತ್ತು ಸಮುದಾಯದಲ್ಲಿ ಆ ವಿಚಾರಗಳಿಗಾಗಿ ನಿಂತ, ಆ ಆಲೋಚನೆಗಳಿಗಾಗಿ ಬದುಕಿದ ಮತ್ತು ಆ ಆಲೋಚನೆಗಳಿಗಾಗಿ ಸತ್ತ ಜನರು ಇದ್ದಾರೆ. ಅವರಲ್ಲಿ ಗಾಂಧೀಜಿಯು ಒಬ್ರು. ನನಗೆ ಜನರ ವಿರುದ್ಧ ದ್ವೇಷ ಮತ್ತು ಕೋಪವು ಭಯದಿಂದ ಬರುತ್ತದೆ. ನೀವು ಭಯ ಪಡೆದಿದ್ದರೆ ನೀವು ಯಾರನ್ನೂ ದ್ವೇಷಿಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ ಅವರು, ಬಿಜೆಪಿ ಪರಿಕಲ್ಪನೆಯನ್ನ ನಾನು ಹಿಂದೂ ಪರಿಕಲ್ಪನೆಯಾಗಿ ನೋಡುವುದಿಲ್ಲ. ಚಿಂತನೆಯ ದೃಷ್ಟಿಯಿಂದ ಅವರು ಫ್ರಿಂಜ್ ಗುಂಪು. ಈಗ ಅವರು ರಾಜಕೀಯ ಅಧಿಕಾರವನ್ನ ವಶಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯ 8 ಸೆಕೆಂಡ್ಗಳ ವಿಡಿಯೋ ಕ್ಲಿಪ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದ್ದು, ಬಿಜೆಪಿ ನಾಯಕರು ಇದನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಪ್ರಭು ಶ್ರೀರಾಮನನ್ನ ಕೇವಲ ಪೌರಾಣಿಕ ವ್ಯಕ್ತಿ ಎಂದು ಕರೆಯುವುದು ಕಾಂಗ್ರೆಸ್ನ ಮನಸ್ಥಿತಿ ಎಂಥದ್ದು ಎಂಬುದನ್ನ ಬಯಲು ಮಾಡಿದೆ. ಹಿಂದೂ ಧರ್ಮವನ್ನ ಗೇಲಿ ಮಾಡುವುದು, ಶ್ರೀರಾಮನ ಬಗ್ಗೆ ಪ್ರಶ್ನೆ ಎತ್ತುವುದು, ಚುನಾವಣೆಯ ಸಂದರ್ಭದಲ್ಲಿ ಸನಾತನ ಧರ್ಮದ ಬಗ್ಗೆ ಕಪಟ ಪ್ರೀತಿ ತೋರುವುದು ಕಾಂಗ್ರೆಸ್ನ ಸ್ವಭಾವವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಬಿಜೆಪಿಯ ಮತ್ತೊಬ್ಬ ವಕ್ತಾರ ಸಿಆರ್ ಕೇಶವನ್ ಮಾತನಾಡಿ, 2007ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರಾಮನ ಐತಿಹಾಸಿಕ ಅಸ್ತಿತ್ವಕ್ಕೆ ಯಾವುದೇ ಪುರಾವೆ ಇಲ್ಲ ಎಂದು ಸಲ್ಲಿಸಿದ್ದ ಅಫಿಡವಿಟ್ ಅನ್ನ ಉಲ್ಲೇಖಿಸಿ ಕಾಂಗ್ರೆಸ್ನ ರಾಮ ವಿರೋಧಿ ನೀತಿಯನ್ನ ಖಂಡಿಸಿದ್ದಾರೆ. ಅದೇ ರೀತಿ ಬಿಜೆಪಿಯ ಇನ್ನೊಬ್ಬ ನಾಯಕ ಶಹಜಾದ್ ಪೂನಾವಾಲಾ ಮಾತನಾಡಿ, ರಾಷ್ಟ್ರದ್ರೋಹಿ ಕಾಂಗ್ರೆಸ್ ಈಗ ರಾಮದ್ರೋಹಿಯಾಗಿದೆ. ರಾಹುಲ್ ಗಾಂಧಿ ಶ್ರೀರಾಮನನ್ನ ಕಾಲ್ಪನಿಕ ಎಂದು ಕರೆದಿದ್ದಾರೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಭಗವಾನ್ ಶ್ರೀರಾಮನನ್ನ ಪೌರಾಣಿಕ ವ್ಯಕ್ತಿ ಎಂದು ಉಲ್ಲೇಖಿಸಿರುವ ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿಯಿಂದ ತೀವ್ರ ಆರೋಪ ಎದುರಾಗಿರೋದು ಮಾತ್ರವಲ್ಲದೆ ಕಾಂಗ್ರೆಸ್ ಪಕ್ಷವನ್ನ ರಾಮ್ ದ್ರೋಹಿ ಎಂದು ಕರೆದಿದೆ. ಸದ್ಯ ಈ ವಿವಾದವು ರಾಜಕೀಯದಲ್ಲಿ ಮತ್ತೊಂದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿಯು ಕಾಂಗ್ರೆಸ್ನ ಈ ಹೇಳಿಕೆಯನ್ನು ಹಿಂದೂ ವಿರೋಧಿ ಎಂದು ಚಿತ್ರಿಸಲು ಪ್ರಯತ್ನಿಸುತ್ತಿದ್ರೆ, ಕಾಂಗ್ರೆಸ್ ತನ್ನ ನಾಯಕನ ಮಾತುಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.